ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲ್ ಆಗಿ ಮಾವಿನಕಾಯಿ ಚಟ್ನಿ ಮಾಡೋದನ್ನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇದಾಗಿ ನಾನು ಮಾವಿನಕಾಯಿನ ತಗೊಂಡಿದ್ದೀನಿ. ಈ ತರ ಎರಡು ಮಾವಿನಕಾಯಿನ, ಹುಳಿ ಆಗಿರುವಂತ ಮಾವಿನಕಾಯಿನ ತಗೊಂಡಿದ್ದೀನಿ. ಇದನ್ನ ಪೀಸಸ್ ನ ತರ ಸ್ಲೈಸಸ್ ಆಗಿ ಮಾಡಿ ಇಟ್ಕೊಳ್ಬೇಕು. ಇದಕ್ಕೆ ಈಗ ನಾನು ಫಸ್ಟ್ ಮಸಾಲಾನ ಹೊರ್ಕೊಳ್ತೀನಿ. ಅದಕ್ಕೆ ಒಂದು ಸಣ್ಣ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ. ಹಾಗೇನೆ ಒಂದು ಸ್ಪೂನ್ ಸ್ವಲ್ಪ ಸಾಸಿವೆನ ಹಾಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಧನಿಯಾನ ಜಾಸ್ತಿ ಹಾಕೊಳ್ಬೇಕು. 1.5 ಸ್ಪೂನ್ ಆಗುವಷ್ಟು ಧನಿಯಾನ ಹಾಕೊಂಡಿದ್ದೀನಿ. ಅದಾದ ನಂತರ ಬ್ಯಾಡಗಿ ಮೆಣಸು 4 ಹಾಕೊಂಡಿದ್ದೀನಿ. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಬಹುದು. ನಾನು ಮೀಡಿಯಂ ಆಗಿರ್ಲಿ ಅಂತ ಹೇಳಿ ಒಂದು 4 ರಿಂದ 5 ಮೆಣಸನ್ನ ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು. 1 2 ರಿಂದ 3 ನಿಮಿಷ ಮೆಣಸು ಸ್ವಲ್ಪ ಚೆನ್ನಾಗಿ ಉಬ್ಬೋ ತನಕನೂ ಕೂಡ ಹುರ್ಕೊಳ್ಬೇಕು. ಇದನ್ನ 1 2 ಲವಂಗನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಕೆಲವೊಬ್ರು ಹಾಕೊಳ್ಳಲ್ಲ, ನೀವು ಬೇಕಾದ್ರೆ ಹಾಕೊಂಡು ಮಾಡ್ಬೋದು. ಇದನ್ನ ಈಗ ಚೆನ್ನಾಗಿ ಹುರ್ಕೊಳ್ತೀನಿ. ಇದಾದ ನಂತರ ಮೆಣಸು ಈಗ ಚೆನ್ನಾಗಿ ಹುರಿದಿದೆ. ಇದನ್ನ ಗ್ಯಾಸ್ ಆಫ್ ಮಾಡಿ ಮಾಡ್ತೀನಿ. ಅದಾದ ನಂತರ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಅದಕ್ಕೆ ನಾನು ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ. ಹಸಿ ಕಾಯಿಗಿಂತ ಇದಕ್ಕೆ ಕೊಬ್ಬರಿ ತುಂಬಾ ರುಚಿ ಚೆನ್ನಾಗಾಗುತ್ತೆ. ಹಾಗಾಗಿ ಇದು 1 ಕಾಯಿ ಆಗುವಷ್ಟು ಕೊಬ್ಬರಿನ ತಗೊಂಡಿದ್ದೀನಿ. ಇದನ್ನ ಫಸ್ಟ್ ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಎಲ್ಲಾನು ಒಟ್ಟಿಗೆ ಹಾಕಿದ್ರೆ ಚೆನ್ನಾಗಿ ನುಣ್ಣಗಾಗಲ್ಲ ಇದು ಕೊಬ್ಬರಿ. ಹಾಗಾಗಿ ಫಸ್ಟ್ ಇದನ್ನ ಪೌಡರ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಮೆಣಸು ಈಗ ಹುರಿದಿಟ್ಕೊಂಡಿರೋ ಮಸಾಲಾನು ಕೂಡ ಹಾಕೊಳ್ತಾ ಇದ್ದೀನಿ. ಮಸಾಲ ಹಾಕೊಂಡಾದ ನಂತರ ಇದನ್ನ ನೀರು ಹಾಕೋದ್ರಿಂದ ಫಸ್ಟ್ ರುಬ್ಕೊಳ್ತೀನಿ. ನಾನು ನೀರು ಹಾಕೋದ್ರಿಂದ ಅಷ್ಟು ಇದು ಕ್ಲಿಯರ್ ಆಗಿ ನುಣ್ಣಗಾಗಲ್ಲ ಇದು. ಹಾಗಾಗಿ ಫಸ್ಟ್ ಇದನ್ನ ರುಬ್ಕೊಂಡಿದ್ದೀನಿ. ಇದಾದ ನಂತರ ಈಗ ಸ್ವಲ್ಪ ನೀರು ಹಾಕಿ ಇದನ್ನ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು ಹೆಚ್ಚಿಟ್ಕೊಂಡಿರೋ ಮಾವಿನಕಾಯಿನ ಹಾಕೊಳ್ತೀನಿ. ಮಾವಿನಕಾಯಿನ ಲಾಸ್ಟಲ್ಲಿ ಹಾಕೊಳ್ಬೇಕು. ಫಸ್ಟ್ ಕಾಯಿನ ನುಣ್ಣಗೆ ಮಾಡ್ಕೊಳಾದ್ಮೇಲೆ, ಯಾಕೆಂದ್ರೆ ಅದು ಫುಲ್ ನುಣ್ಣಗೆ ಮಾಡ್ಕೊಳ್ಬಾರ್ದು ಮಾವಿನಕಾಯಿನ. ಬಾಯಿಗೆ ಸ್ವಲ್ಪ ತರ್ತರಿಯಾಗಿ ಸಿಗಬೇಕು ಮಾವಿನಕಾಯಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹೀಗೆ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇನೆ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲನೂ ಕೂಡ ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಎಲ್ಲಾನು ಕೂಡ ಬ್ಯಾಲೆನ್ಸ್ ಆಗ್ತಕ್ಕೆ ಅಂತ ಹೇಳಿ. ಜಾಸ್ತಿ ಸ್ವೀಟು ಚೆನ್ನಾಗಾಗಲ್ಲ, ಮೀಡಿಯಂ ಆಗಿ ಇದ್ರೆ ಸಾಕಾಗತ್ತೆ. ಇದನ್ನ ಈಗ ನಾನು ನುಣ್ಣಗೆ ರುಬ್ಕೊಳ್ತೀನಿ. ಇದನ್ನೀಗ ರುಬ್ಕೊಂಡಿದ್ದೀನಿ. ನೋಡಿ, ಈ ತರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನ ಈಗ ಒಂದು ಸಣ್ಣ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಹೀಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಈಗ ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಬಾರ್ದು. ಜಾಸ್ತಿ ತೆಳ್ಳಗೆ ಮಾಡ್ರೆ ಅಷ್ಟು ಚೆನ್ನಾಗಾಗಲ್ಲ ಇದು. ಇಷ್ಟೇ ಕನ್ಸಿಸ್ಟೆನ್ಸಿ ಇದ್ರೆ ಚೆನ್ನಾಗಾಗತ್ತೆ. ಇದಕ್ಕೊಂದು ಈಗ ನಾನು ಒಗ್ಗರಣೆ ಹಾಕೊಳ್ತೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕೊಳ್ತೀನಿ. ಇದಾದ ನಂತರ ಒಂದು ಸ್ವಲ್ಪ ಕರಿಬೇವಿನ ಎಲೆನೂ ಕೂಡ ಇದಕ್ಕೆ ಹಾಕೊಳ್ತೀನಿ. ಒಣಮೆಣಸು ಏನು ಬೇಕಂತಿಲ್ಲ. ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕೊಂಡ್ರೆ ಸಾಕು. ಈಗ ಯಾವಾಗೂ ಅಷ್ಟೇ ಈ ಮಸಾಲ ಹೊರ್ಕೊಳ್ಬೇಕಾದ್ರೆ ಕೊಬ್ಬರಿ ಎಣ್ಣೆಲಿ ಹೊರ್ಕೊಂಡ್ರೆ ತುಂಬಾ ರುಚಿ ಚೆನ್ನಾಗಾಗುತ್ತೆ. ಇದನ್ನ ಈಗ ಒಗ್ಗರಣೆನ ರೆಡಿ ಆಗಿದೆ ಹಾಕೊಳ್ತೀನಿ ಇದಕ್ಕೆ. ಈಗ ಮಾವಿನಕಾಯಿ ಚಟ್ನಿ ರೆಡಿ ಆಗಿದೆ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪಕ್ಕದಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಡೈಲಿ ಆ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಥ್ಯಾಂಕ್ ಯು.